पुण्यवर्चितमजं विभुमाद्यमीशं वन्दे भवघ्नोमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं तं ततो जयमुदीरये स्वस्तिस्तु सतां हरिः ओम् ದೇವ ಹೇಗೆ ತನ್ನ ಮನಸ್ಸನ್ನ ಹದವಾಗಿ ವಶಕ್ಕೆ ತಂದುಕೊಳ್ಬೇಕು ಅನ್ನುವ ಮಾತುಗಳನ್ನ ಆಡ್ತಾ ಬಂದ ಕೃಷ್ಣ. ದೇವರ ಹತ್ರ ಯಾವಾಗ್ಲೂ ಕೇಳ್ಕೊಳ್ಬೇಕಾದ್ದು, ನನ್ನನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದೊಯ್ಯು, ಅರಿವುಗೇಡಿತನದಿಂದ ಅರಿವಿನೆಡೆಗೆ ಒಯ್ಯು, ಸಾವಿನಿಂದ ದಿವ್ಯತೆ ಕಡೆಗೆ ಕರ್ಕೊಂಡು ಹೋಗು ಅನ್ನುವ ಈ ಮಾತುಗಳು ಇದ್ರೆ ಮಾತ್ರ ನಮ್ಮ ಬದುಕು ಸ್ಫುಟವಾಗಿರುತ್ತೆ. ಅದು ನಿತ್ಯ ಪ್ರಾರ್ಥನೆ ಆಗಬೇಕು ಅಂತ ಮಾತು ಹೇಳಿದ್ರು. ಉಪರಮೇತ್ ಅನ್ನೋ ಶಬ್ದ ಬಳಸಿದ್ರಿಂದ ಉತ್ಕೃಷ್ಟವಾದ ತತ್ವದಲ್ಲಿದ್ರೆ ಮಾತ್ರ ರಮೇತ್. ಭೌತಿಕವಾದ ಸಣ್ಣ ಪುಟ್ಟ ಸೌಖ್ಯಗಳನ್ನ ಒಂದು ವೇಳೆ ಆತ ಅನುಭವಿಸುವ ಪ್ರಯತ್ನ ಮಾಡಿದ್ರೆ ಅದು ಬಹಳ ದಿವಸಗಳ ಕಾಲ ಆ ಸೌಖ್ಯ ಇರಲ್ಲ. ಅದಕ್ಕೆ ನಿರಂತರವಾದ ಅಸ್ತಿತ್ವ ಬೇಕು. ನಮಗೆ ಸುಖ ನೀಡಬೇಕಾದ್ರೆ ಅದೇ ವಸ್ತುವಿಗೆ ಅಸ್ತಿತ್ವ ಇಲ್ಲ ಅಂದಮೇಲೆ ಅದು ನಮಗೇನು ಸುಖವನ್ನು ಕೊಡುತ್ತೆ? ಭೌತಿಕ ವಸ್ತುಗಳ ಇತಿಮಿತಿಗಳನ್ನ ಅರಿತು ಆತ್ಮನ್ಯೇವ ವಶಂ ನಯೇತ್ ಅನ್ನುವ ಮಾತು ಬಂದಿತ್ತು. ಹಾಗೆ ಭಗವಂತನನ್ನ ಹಿಡಿಯುವಾಗ, ಗಟ್ಟಿ ನಿಲ್ಲಿಸಿಕೊಳ್ಳುವಾಗ ತಿಳಿ ಹೇಳಬೇಕಾದದ್ದೇನು ಅನ್ನುವ ಮಾತನ್ನ ಹೇಳಿ, ಎಲ್ಲೆಲ್ಲಿಗೆ ಹೋದ್ರೂ ಅಲ್ಲಲ್ಲಿಂದ ಮರಳಿ ಆ ಮನಸ್ಸನ್ನ ಕರೆತರಬೇಕಾದದ್ದು ಒಬ್ಬ ತನ್ನ ಮಗುವನ್ನ ಪ್ರೀತಿಸುವ ತಾಯಿಯಂತೆ. ಮಗು ಎಲ್ಲೆಲ್ಲಿಗೋ ಹೋಗ್ತಿರುತ್ತೆ. ಕೆಲವೊಂದ್ಸರ್ತಿ ಸಿಟ್ಟು ಬಂದಾಗ ಕಟ್ ಹಾಕ್ತಾಳೆ ಯಶೋದೆ ತರ, ಆದ್ರೆ ಸಾಮಾನ್ಯವಾಗಿ ಕಟ್ಟುವುದಿಲ್ಲ ತಾಯಿ. ಆದ್ರೆ ಎಷ್ಟು ಸಲ ಓಡಿ ಹೋದ್ರು ಎದ್ದು ಹೋಗಿ ಆ ಮಗುವನ್ನು ಮತ್ತೆ ಕರೆತಂದು ಅದಕ್ಕೇನ್ ಬೇಕೋ ಅಲ್ಲಿ ತಂದು ಕೂಡಿಸ್ತಾಳೆ. ಇದು ಒಂದು ದಿವಸದ ಕಾರ್ಯಕ್ರಮ ಅಲ್ಲ, ಒಂದು ವಾರದ ಕಾರ್ಯಕ್ರಮವೂ ಅಲ್ಲ. ಮಗು ಎಲ್ಲಿ ತನಕ ದೊಡ್ಡದಾಗ್ತಾ ಇರುತ್ತೋ ಅಲ್ಲಿ ತನಕನೂ ಈ ಕಾರ್ಯವನ್ನು ನೋಡಿ ಮಾಡ್ತಾನೆ ಇರ್ತಾಳೆ. ಅದಕ್ಕೆ ತಾನೇ ತಿಳ್ಕೊಂಡು ಎಚ್ಚರ ಆಗುವ ತನಕ ಅಂತ. ಅಂದ್ರೆ ಅದಕ್ಕೇನು ನಿಜವಾದ ಅಪಾಯ, ಯಾವುದು ಅಪಾಯ ಅಲ್ಲ ಅನ್ನೋದು ಗೊತ್ತಾಗುವ ತನಕವೂ ತಾಯಿ ಆ ರಕ್ಷಣೆಯ ಕಾರ್ಯವನ್ನ ಮಾಡ್ತಿರ್ತಾಳೆ. ಹಾಗೆ ಮನಸ್ಸು ಅನ್ನೋ ಮಗು, ಅದಕ್ಕೆ ತನಗೆ ತಾನೇ ತಿಳುವಳಿಕೆ ಬರುವುದು ಕಷ್ಟ. ಯಾಕೆಂದ್ರೆ ಅದು ಜಡ. ಅಥವಾ ತಿಳುವಳಿಕೆ ಬರುತ್ತೆ ಅನ್ನುವ ಅಂಶವನ್ನೇ ನಾವು ಹೆಚ್ಚು ಗಮನಿಸಿದ್ರೆ ಜೈವಿಕವಾದ ಮನಸ್ಸು ಜಾಗೃತವಾಗುವುದು ಅಂತ ಅರ್ಥ. ಹೊರಗಿನ ಮನಸ್ಸು ಸ್ತಬ್ಧವಾಗಿ ಒಳ ಮನಸ್ಸಿಗೆ ನಿಯಂತ್ರಣ ಶಕ್ತಿ ದಕ್ಕಿತು ಅಂತಾದಾಗ ನಿರ್ಧಾರ ತೆಗೆದುಕೊಳ್ಳುವ ವಿಷಯದಲ್ಲಿ ಯಾವತ್ತೂ ಸಂದೇಹ ಇರುವುದಿಲ್ಲ, ಅಥವಾ ವಿರುದ್ಧವಾದ ಚಿಂತನೆಗಳು ಬರುವುದಿಲ್ಲ. ಆದ್ರಿಂದ ಗಟ್ಟಿಯಾದ ನೆಲೆಯಿಲ್ಲದ ಚಲನಶೀಲವಾದ ಮನಸ್ಸು ಎಲ್ಲೆಲ್ಲಿಗೂ ಹೋದ್ರೂ ಅಲ್ಲಲ್ಲಿಂದ ಮತ್ತೆ ಅದನ್ನ ಮರಳಿ ಆ ಹುಚ್ಚು ಮನಸ್ಸನ್ನು ಕರೆತಂದು ಆತ್ಮನಿ ಏವ, ಭಗವಂತನಲ್ಲಿ ಅಧೀನಕ್ಕೆ ತಂದಿಡಬೇಕು. ಆಗ ಅವನ ಮನಸ್ಸು ಪ್ರಶಾಂತವಾಗುತ್ತೆ.
ಉತ್ತಮವಾದ ಸುಖದ ಸಂಪತ್ತನ್ನ ಅವನು ಅನುಭವಿಸ್ತಾನೆ. ಆದರೆ ಭೌತಿಕವಾದ ಸುಖಗಳನ್ನ ಕಳೆದುಕೊಳ್ಳುವುದಕ್ಕಾಗಿ ಆತ ನಿರಂತರ ಪ್ರಯತ್ನಿಸಿದ್ರ ಪರಿಣಾಮ ಈ ಉತ್ತಮ ಸುಖ ಅನ್ನೋದು ಆತನಿಗೆ ಸಿಕ್ಕಿರುತ್ತೆ. ಮೋಹಗಳನ್ನು ಕಳೆದು ಕೊಳೆಗಳನ್ನು ತೊಳೆದು ಪರಮಪುರುಷನಾದ ಪರಮಾತ್ಮನಲ್ಲಿ ಅಕಲ್ಮಷಂ ಬ್ರಹ್ಮಭೂತಂ ಶಾಂತರಜಸಂ ಸುಖಂ ಉಪೈತಿ. ಪ್ರಶಾಂತಮನಸಂ ಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ. ಒಂದು ಸರ್ತಿ ಮನಸ್ಸು ಉತ್ತಮವಾದ ವಸ್ತುವಿನ ಕಡೆಗೆ ಒಲಿದು ಅದರಲ್ಲಿ ನಿಜವಾಗಿಯೂ ಆಸಕ್ತವಾಯಿತು ಅಂದ್ರೆ, ಓಹ್, ಇದು ತುಂಬಾ ಚೆನ್ನಾಗಿದೆ, ಇದು ನನಗೆ ಬೇಕಾದ್ದು, ಇದು ನನ್ನ ಬದುಕಿಗೆ ಸೌಖ್ಯವನ್ನು ನೀಡುವಂಥದ್ದು ಅಂತ ವಿಶ್ವಾಸದಿಂದ ಅದರ ಎಲ್ಲ ಆಯಾಮಗಳಿಂದಲೂ ಸಂದೇಹಗಳು ದೂರವಾಗಿ ಒಪ್ಪಿಕೊಂಡ ಮನಸ್ಸಿಗೆ ಪ್ರಶಾಂತ ಮನಸ್ಸು ಅಂತ ಹೇಳ್ತಾರೆ. ಹಾಗಾಗಿ ಈಗ ನನಗೆ ಒದಗಿರುವಂತಹ ಈ ಶರೀರ, ಈ ಪರಿಸರ, ಈ ಸೌಖ್ಯ, ಇದೆಲ್ಲವೂ ಅತ್ಯಂತ ಸಹಜವಾದದ್ದು ಮತ್ತು ಅತ್ಯಂತ ಮುಖ್ಯವಾದದ್ದು ಅಂತ ಅವನಿಗೆ ಅನ್ನಿಸಿದಾಗ ಮನಸ್ಸು ಅತ್ಯಂತ ಸಮಾಧಾನದಿಂದ ಇರುತ್ತೆ. ಅಂದ್ರೆ ತಿಳಿಯಾದ ಮನಸ್ಸಿನವನಾಗ್ತಾನೆ. ಹೀಗೆ ಹಾಯಾಗಿ ಇದು ಸರಿಯಾದ ಜಾಗ ಅಂತ ಮೈಮರೆತು ಇಲ್ಲಿ ಇರಬಹುದು ಸ್ಥಿತಿಯನ್ನ ಕಂಡ ಮನಸ್ಸಿನ ಯೋಗಿನಂ ಏನಂ, ಈ ಯೋಗಿಯನ್ನು ಅಂದ್ರೆ ಪ್ರಶಾಂತವಾದ ತಕ್ಷಣ ಏನೇನಾಗುತ್ತೆ ಅನ್ನೋದನ್ನು ಹೇಳಿದ ಹಾಗಾಯ್ತಿದು. ಏನಂ ಯೋಗಿನಂ ಅಕಲ್ಮಷಂ ಬ್ರಹ್ಮಭೂತಂ ಶಾಂತರಜಸಂ ಉತ್ತಮಂ ಸುಖಂ ಉಪೈತಿ. ಕೊಳೆಗಳಿಲ್ಲದ ಅಕಲ್ಮಷಂ ಬ್ರಹ್ಮಭೂತಂ, ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಮುಖ್ಯವಾಗಿ ಪರಮಾತ್ಮನಲ್ಲಿ ನೆಲೆಗೊಂಡ ಸ್ಥಿತಿಯವನನ್ನು ಶಾಂತರಜಸಂ, ಅಕಲ್ಮಷ ಮತ್ತು ಶಾಂತರಜಸ. ರಜಸ್ಸು ಅಂದ್ರೂ ಒಂದು ರೀತಿ ಮೋಹಕ್ಕೆ ಕಾರಣವಾದ ಗುಣ. ಮೋಹ ಜಾರಬೇಕು. ಕೊಳೆ ಹೋದ್ರು ಆ ಹಳೆಯ ಕೊಳೆಯ ಕಲೆಯಿಂದಲೇ ಕೆಲವೊಂದು ಸರ್ತಿ ಮತ್ತೆ ವಾಪಸ್ಸು ಕೊಳೆ ಮರಳಲಿಕ್ಕೆ ಕಾರಣವಾಗುತ್ತೆ. ರಜಸ್ಸು ಮತ್ತೆ ತಮಸ್ಸು ಎರಡೂ ಕೂಡ ಒಂದರಿಂದ ಒಂದು ಸಪೋರ್ಟ್ ತಗೊಂಡು ಒಂದಿದ್ರೆ ಇನ್ನೊಂದನ್ನು ಬರ್ಲಿಕ್ಕದು ಅನುವು ಮಾಡಿಕೊಡುತ್ತೆ. ಒಂದು ಹೋಯ್ತು ಅಂತ ನಾವು ಸಮಾಧಾನ ಪಟ್ಕೊಂಡ್ರೆ ಅದು ಹೋಯ್ತೋ, ಅದೇನೊಂದು ಮಾತು ಹೇಳ್ತೇವಲ್ಲ, ಹೋದೆ ಅನ್ನುವಷ್ಟರಲ್ಲಿ ಅದು ಇನ್ನೊಂದು ಕಡೆಯಿಂದ ಬಂದೆ ಅನ್ನತ್ತೆ ಅಂತ. ಹೋದೆಯ ಪಿಶಾಚಿ ಅಂದ್ರೆ ಬಂದೆಯ ಗವಾಕ್ಷಿ ಅಂತ. ಅದು ಇಲ್ಲಿಂದ ಹೀಗೆ ಹೆಬ್ಬಾಗಿಲಿಂದ ಹೋಗಿ ಮೇಲಿನ ಸಣ್ಣ ಕಿಂಡಿಯಿಂದ ಮತ್ತೆ ಮನೆ ಒಳಗೆ ಬಂದು ನೆಲೆಸತ್ತೆ. ಹಾಗೆ ಈ ರಜಸ್ಸು ಎಲ್ಲೋ ಒಂಚೂರು ವ್ಯಾಮೋಹ ಉಳ್ಕೊಂಡಿದ್ರು ಉಳಿದ ಇನ್ನು ಎಲ್ಲ ಕೊಳೆಗಳನ್ನ ಈ ಕಾಮ, ಕ್ರೋಧ, ಲೋಭ, ಮೋಹದ ಮತ್ಸರ ಅನ್ನುವ ತನ್ನೆಲ್ಲ ಮರಿಗಳನ್ನ ಹೊತ್ಕೊಂಡು ಬಂದು ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ
ಅಕಲ್ಮಷಂ ತಮಸ್ಸಿನ ಔದಾಸೀನ್ಯವೋ, ವೈಲೆನ್ಸೋ, ಅವ್ಯವಸ್ಥೆಯೋ, ಇಂಥ ಎಲ್ಲವನ್ನೂ ಬಿಟ್ಟ ಒಂದು ಮನಸ್ಥಿತಿ ಆದರೆ ನನಗೆ ಬೇಕು, ನಾನೇ ಇದನ್ನ ಅನುಭವಿಸಬೇಕು, ಇದು ಬೇರೆಯವರಿಗೆ ಸಿಗಬಾರದು ಅಂತನೋ ಏನೇನೋ ಇರುತ್ತೆ ಒಂದಿಷ್ಟು. ಆ ಎಲ್ಲ ಭಾವನೆಗಳನ್ನು ಕೂಡ ಪಕ್ಕಕ್ಕೆ ಸರಿಸುವ ಗುಣವನ್ನ ಅಥವಾ ಸರಿಸುವ ಎಚ್ಚರವನ್ನ ಪಡೆದರೆ ಅವನು ರಜಸ್ಸಿನ ಅಪಾಯದಿಂದ ಹೊರಬಂದ. ಅದು ಶಾಂತರಜಸಂ. ಅಕಲ್ಮಷಂ ಶಾಂತರಜಸಂ ಬ್ರಹ್ಮಭೂತಂ. ಇದು ಸತ್ವಗುಣ. ಬ್ರಹ್ಮಭೂತತೆ ಅನ್ನೋದು ಸತ್ವ, ಶಾಂತರಜಸ್ಕತೆ ಅನ್ನೋದು ರಜಸ್ಸಿನ ಮೇಲಿನ ನಿಯಂತ್ರಣ. ಬ್ರಹ್ಮಭೂತ ಅನ್ನೋದು ಸತ್ವದ ಮೇಲಿನ ನಿಯಂತ್ರಣ, ಶಾಂತರಜಸಂ ಅನ್ನೋದು ರಜಸ್ಸಿನ ಮೇಲೆ ನಿಯಂತ್ರಣ, ಅಕಲ್ಮಷಂ ಅನ್ನೋದು ತಮೋಗುಣದ ಮೇಲಿನ ನಿಯಂತ್ರಣ. ಅಂದ್ರೆ ಇದು ಅವನೇ ಕೇಳಿ ಮನಸ್ಸಿಗೆ ಸಿಕ್ಕಿಸ್ಕೊಳ್ಳಿಕ್ಕಾಗಲ್ಲ. ಇದು ಗುರುದೇವತಾ ಅನುಗ್ರಹದಿಂದ ಲಭ್ಯವಾಗುವಂತಹ ಗುಣ. ಹಾಗೆ ಪಡ್ಕೊಂಡ ಹೊತ್ತಿಗೆ ಆತನಿಗೆ ಸತ್ಯ ಏನು ಅಂತ ಅರ್ಥ ಆದಾಗ ಉತ್ತಮವಾದ ಸುಖ, ಅಂದ್ರೆ ಸತ್ವರಜಸ್ತಮಸ್ಸು ಮೂರೂ ಶಾಂತವಾದಾಗ ಮಾತ್ರ ಅವನಿಗೆ ಉತ್ತಮವಾದ ಸುಖ ಸಿಗುತ್ತೆ. ಈ ಸತ್ವ ಕೆಲವೊಂದ್ಸರ್ತಿ ಸುಖವನ್ನೇ ಕೊಡುತ್ತೆ, ಆದರೆ ಅದು ಉತ್ತಮ ಸುಖ ಆಗಿರುವುದಿಲ್ಲ. ಯಾಕಂದ್ರೆ ಆ ಸತ್ವದಿಂದ ಸಿಗುವ ಸುಖದ ಬೆನ್ನಿಗೆ ರಜಸ್ಸು ತಮಸ್ಸುಗಳು ಅಂಟಿಕೊಂಡಿರುತ್ತೆ ಎಷ್ಟೋ ಸಲ. ಅದನ್ನ ನಾವು ಪೂರ್ತಿ ಬಿಡಿಸಿಕೊಳ್ಳದೆ ಆ ಸುಖ ಅನ್ನೋದು ತಾತ್ಕಾಲಿಕವಾಗಿ ಬಿಡುತ್ತೆ. ಒಳ್ಳೆಯ ಸುಖವೇ ಆಗಿರಬಹುದು, ಆದ್ರೆ ತಾತ್ಕಾಲಿಕ ಆಗಿರುತ್ತೆ. ಆದ್ರೆ ಉತ್ತಮ ಸುಖ ಪಡಿಲಿಕ್ಕೆ ಅದು ಸಹಕಾರ ನೀಡುತ್ತೆ ಅನ್ನೋದು ಸತ್ಯ. ಈ ಗುಣಗಳು ಯಾವಾಗ್ಲೂ ಕೂಡ ಬಿಡಬೇಕಾದದ್ದು ಹೌದಾದ್ರೂ ಕೂಡ ಬಿಟ್ಟು ಬಿಡುವ ಮುನ್ನ ಅನೇಕ ಅನುಭವಗಳನ್ನ ಕೊಟ್ಟದ್ರಿಂದ ಕೆಟ್ಟ ಅನುಭವ ಒಳ್ಳೆಯ ಅನುಭವವನ್ನ ಇನ್ನಷ್ಟು ಹೆಚ್ಚು ಅರ್ಥಪೂರ್ಣವಾಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಅದು ಬಿಡ್ಲೇಬೇಕಾದ್ದು. ಅಯ್ಯೋ ನಮ್ಗೆ ಕೆಟ್ಟ ಅನುಭವ ಆದ್ರೂ ಕೂಡ ಒಳ್ಳೆ ಅನುಭವ ಕೊಡ್ಲಿಕ್ಕೆ ಅದು ಹೆಲ್ಪ್ ಮಾಡ್ತು ಅಂತ ಅದನ್ನ ಅಪ್ಕೊಳ್ಳಿಕ್ಕಾಗಲ್ಲ. ತುಂಬಾ ಒಳ್ಳೆತನ ಇರುತ್ತೆ ಕೆಲವೊಂದ್ಸಲ, ಆದ್ರೂ ಅದರ ವೀಕ್ನೆಸ್ಸು ಅಥವಾ ಅದರ ದುರ್ಬುದ್ಧಿ ಗೊತ್ತಾದಾಗ ಅಥವಾ ಅದರಿಂದ ಅಪಾಯ ಇದೆ ಅಂತ ಅನಿಸಿದಾಗ ಅದರಿಂದ ದೂರವಾಗಬೇಕಾದದ್ದು ಅನಿವಾರ್ಯವಾಗುತ್ತೆ. ಇಷ್ಟು ದಿವಸ ಅದೇನೋ ಸಹಾಯ ಮಾಡಿದೆ ಅಂದುಕೊಂಡು ಸಿನ್ನಚ್ಚೂಜಿ ಅಂತೇಳಿ ಕಣ್ಣಿಗೆ ಚುಚ್ಕೊಳ್ಲಿಕ್ಕಾಗತ್ತಾ? ಇಲ್ಲ. ಅದರಿಂದಾಗಿ ರಜಸ್ಸಾಗ್ಲಿ ತಮಸ್ಸಾಗ್ಲಿ ತುಂಬಾ ಹೆಲ್ಪ್ ಮಾಡಿದೆ, ಇಷ್ಟು ಮಟ್ಟಿಗೆ ನಮಗೆ ಒಂದು ಎಕ್ಸ್ಪೀರಿಯನ್ಸಿಗೆ ಕಾರಣವಾಗಿ ತುಂಬಾ ಎಕ್ಸ್ಪೆನ್ಸಿವ್ ಆದ ಸಂಗತಿಯ ನಮಗೆ ಹತ್ರ ಬರುವಂತೆ ಮಾಡಿದೆ. ಆ ಕಾರಣಕ್ಕಾದ್ರೂ ಅದನ್ನ ನನ್ನ ಜೊತೆಗೆ ಇಟ್ಕೊಳ್ಬೇಕು ಅಂತ ಅವನು ಬಯಸಿದ ಅಂದ್ರೆ ಅದು ಅವನೇ ಆ ಎಕ್ಸ್ಪೆನ್ಸಿವ್ ಆದ ಸಂಗತಿಯನ್ನ, ಉತ್ತಮವಾದ ಸುಖ ಎನ್ನುವ ಸಂಗತಿಯನ್ನ ಕಳ್ಕೊಳ್ಬೇಕಾಗತ್ತೆ ಅಂತ ಗೊತ್ತಾಗುತ್ತೆ. ಅದರಿಂದಾಗಿ ಉತ್ತಮವಾದ ಸುಖವನ್ನ ಪಡೆಯುವುದು ಯಾರು ಅಂದ್ರೆ ಮೂರನ್ನೂ ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡವನನ್ನ. ಅದನ್ನ ಬೈರಿ ಅಂತ ಹೇಳಿಲ್ಲ, ತಿರಸ್ಕರಿಸಿ ಅಂತ ಹೇಳಿಲ್ಲ. ಈ ಬ್ರಹ್ಮಭೂತ ಅನ್ನುವ ಶಬ್ದವನ್ನ ಗಮನಿಸಿದ್ರೆ ಆಚಾರ್ಯರ ಒಂದೇ ಶಬ್ದ ಬರೆದ್ರು. ಬಹಳ ಜನ ಬ್ರಹ್ಮಭೂತ ಅಂದ್ರೆ ಬ್ರಹ್ಮನೇ ಆಗಿಬಿಡುವುದು ಅನ್ನುವ ಅರ್ಥದಲ್ಲಿ ಬರೀತಾರೆ. ಒಂದು ವೇಳೆ ಅದು ಹೌದಾಗಿದ್ರೆ ಹಿಂದೆ ಆತ್ಮನ್ಯೇವ ವಶಂ ನಯೇತ್ ಅಂತ ಆತ್ಮದ ವಶವಾಗಿರಬೇಕು, ಪರಮಾತ್ಮನ ವಶದಲ್ಲಿರಬೇಕು ಅಂತ ಹೇಳಿದ್ದಕ್ಕೆ ಏನರ್ಥ? ಹಿಂದಿನ ಶ್ಲೋಕದಲ್ಲಿ ಬಂದ ಅರ್ಥಕ್ಕೆ ವಿರುದ್ಧವಾಗಿ ಮುಂದೆ ಇದ್ದಕ್ಕಿದ್ದಂತೆ ತಾನೇ ಬ್ರಹ್ಮನಾಗುವುದು ಅಂತ ಹೇಳಿಬಿಟ್ರೆ ಏನು ಹೊಂದತ್ತೆ? ಬ್ರಹ್ಮಣಿಭೂತಂ ಬ್ರಹ್ಮಭೂತಂ ಅಂತ ಅರ್ಥ, ಪರಮಾತ್ಮನಲ್ಲಿ ನೆಲೆಗೊಳ್ಳುವುದು ಅಂತಾನೆ ಅರ್ಥ. ಅತ್ಯಂತ ಪಾರದರ್ಶಕವಾಗಿರುವ ಈ ಶಬ್ದ ನಮಗೆ ನಮ್ಮ ತಲೆಯಲ್ಲಿ ಮೊದಲೇ ತುಂಬಿಕೊಂಡ ಅರ್ಥಕ್ಕೆ ಎಳ್ಕೊಂಡು ಹೋದರೆ ಆವಾಗ ಹಿಂದಿನ ಶ್ಲೋಕದಲ್ಲಿ ಬಂದ ಭಾವವನ್ನ ನಾವು ತಿರಸ್ಕರಿಸಿದಂತಹ
ಆ ತಿಳಿವುಗೇಡಿತನಕ್ಕೆ ಈಡಾಗ್ತೇವೆ. ಹಾಗಾಗಿ ಪರಮಾತ್ಮನಂತೆ ಇರುವುದು ಅಂತ ಹೇಳಿದ್ರು ಪರಮಾತ್ಮನಲ್ಲಿ ಇರುವುದು ಅಂದ್ರೂ ಒಂದೇ. ಪರಮಾತ್ಮನಲ್ಲಿ ಯಾಕಿರುವುದು ಅಂದ್ರೆ ಪರಮಾತ್ಮನಂತೆ ನಾನು ಕೂಡ ಈ ಸತ್ವರಜಸ್ತಮಸ್ಸುಗಳನ್ನ ಹೊರಗಟ್ಟಿ ಬರಬೇಕಾದವನು ಅನ್ನುವ ಕಾರಣಕ್ಕೋಸ್ಕರ ಆ ಮಾತನ್ನು ಹೇಳಿದ್ದು. ಏನೋ ತಲೆ ಹಿಂದಿನಿಂದ ಕೈ ತಂದು ಬಾಯಿಗೆ ಅನ್ನ ಇಡುವಂತಹ ಸಾಹಸದ ಕಾರ್ಯ ಕೆಲವೊಂದು ಸರ್ತಿ ಈ ವ್ಯಾಖ್ಯಾನಗಳನ್ನೋದು. ಅದರಿಂದಾಗಿ ಭಗವಂತ ಇಷ್ಟು ಸ್ಪಷ್ಟ ಹೇಳಿದ್ದಾನೆ, ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂ ಅಂತ. ನನ್ನಿಂದಲೇ ಅರಿವು, ನನ್ನಿಂದಲೇ ಮರೆವು, ನನ್ನಿಂದಲೇ ನೆನಪು, ಎಲ್ಲ ನನ್ನಿಂದ ಅಂತ. ಇಷ್ಟು ಹೇಳಿದ್ಮೇಲೂ ಭಗವಂತನಿಂದಲೇ ಪ್ರತ್ಯೇಕವಾಗಿ ನಮಗೆ ಈ ಸುಖದ ಅನುಭವ ಆಗುವುದು ಅಂತ ಹೇಳಿದ್ಮೇಲೆ ಆ ವ್ಯವಸ್ಥೆ ನನ್ನಿಂದಲೇ ಆಗುವುದು ಅಂತ ನಾನು ಗೊತ್ತಿದ್ದಿದ್ರೆ ಇಷ್ಟೆಲ್ಲ ಒದ್ದಾಟ ಯಾಕೆ? ಅಲ್ಲ, ಅದು ಮರ್ತು ಹೋಗಿರುತ್ತೆ. ಆಯಾ ಒಂದು ಕಡೆ ಮರೆತು ಹೋಗದ ಬ್ರಹ್ಮ ಇದ್ದಾನಲ್ವಾ ಈ ಜೀವಗಳನ್ನ ಬಿಟ್ಟು, ಅದಕ್ಕಾದ್ರೂ ಎಚ್ಚರ ಬಂದು ಇದನ್ನೆಲ್ಲ ಒಂದೇ ಸರ್ತಿ ಸಾಕಪ್ಪೆ ಅಷ್ಟಿದು ಅಂತ ತೆಗಿಬೋದಲ್ವಾ? ಅಥವಾ ತಾನೇ ಅದೇ ತತ್ವದ ಒಂದು ತುಂಡಾಗಿದ್ರಿಂದ ಆ ತುಂಡಿನ ಪರಿಪೂರ್ಣತೆಯನ್ನ ನಾನೂ ಹೊಂದಿದ್ದೇನೆ, ಆದ್ರಿಂದ ಇಡೀ ಪರಿಪೂರ್ಣತೆಯನ್ನು ತುಂಡಾದ ನಾನೂ ಹೊಂದಿದ್ದೇನೆ, ಆದ್ರಿಂದಾಗಿ ನನಗೆ ಬೇಡ ಅಂತ ಅನ್ಸಿದಾಗ ತಕ್ಷಣವೇ ಇದನ್ನೆಲ್ಲ ಬಿಟ್ಟು ಹೊರಡ್ಬೋದಿತ್ತು. ಯಾಕಾಗ್ತಿಲ್ಲ? ಅವನನ್ನು ನಿಯಂತ್ರಿಸುವ ಅಜ್ಞಾನವೇ ದೊಡ್ಡದಾದ್ರೆ ಅಂತಹ ದೇವರು ಬೇಡವೇ ಬೇಡ. ಅಂತಹ ಬ್ರಹ್ಮಭೂತತೆ ಎನ್ನಿದೆ ಅರ್ಥ ಇಲ್ಲದ್ದು ಅಂತ. ಹಾಗಾಗಿ ಜೀವಸ್ವರೂಪವನ್ನ ಅವನಿನ್ನೂ ಬಿಟ್ಟೇ ಇರುವುದಿಲ್ಲ. ಆಗ್ಲೇ ಬ್ರಹ್ಮಭೂತ ಉಪೈತಿ ಅಂತ ಮುಂದೆ ಹೇಳ್ತಾರೆ. ಭಗವಂತನನ್ನು ಹೊಂದಿದವನು. ಅದು ಹೇಗಿರಿ? ಭೂತ ಅನ್ನುವ ಶಬ್ದಕ್ಕೆ ಹೊಂದಿದವನು ಅಂತ ಅರ್ಥ ಮಾಡ್ತೀರಿ. ಭೂಪ್ರಾಪ್ತವು ಬ್ರಹ್ಮ ಭಗವಂತನನ್ನು ಭೂತಃ ಪ್ರಾಪ್ತಃ ಮುಕ್ತಿ ಹೊಂದಿದವನು ಅಂತ ಅರ್ಥ. ಬ್ರಹ್ಮನ ಅನುಗ್ರಹದಿಂದ ಭೂತಃ ಭೂತಿಯನ್ನು ಹೊಂದಿದವನು, ಸುಖವನ್ನು ಅನುಭವಿಸಿದವನು. ಭೂತಃ ಭೂತೇನ ಅಥವಾ ಬ್ರಹ್ಮಣ ಅಂದ್ರೆ ಆತ್ಮನಿಂದ, ಆತ್ಮನ ಪ್ರಸಾದದಿಂದ ಭೂತಿಯನ್ನ ಹೊಂದಿದವನು ಅಂತ ಎಷ್ಟು ಬಿಡಿಸಿದ್ರು ಅದು ಬ್ರಹ್ಮೈವ ಭೂತಃ ಅನ್ನುವ ಅರ್ಥ ಹೊಂದುವುದೇ ಇಲ್ಲ. ಹಿಂದಿನ ಎಲ್ಲ ವಿಷಯಕ್ಕೂ ಕೂಡ ವಿರುದ್ಧವಾದದ್ದಾಗಿ ನಿಲ್ಲುತ್ತೆ. ಶಾಂತ ಮನಸಂ ಅನ್ನುವ ಶಬ್ದ ಬಳಸಿದ್ರಿಂದ ಶಮ ಅಂದ್ರೆ, ಶಾಂತ ಅಂದ್ರೆ ಪರಮಾತ್ಮನ ವಿಷಯದ ಅತ್ಯಂತ ಹೆಚ್ಚಿನ ಭಕ್ತಿಯಿಂದ ಕೂಡಿದ ಮನಸ್ಸು ಅಂತ. ಶಮೋಮನ್ನಿಷ್ಠತಾ ಬುದ್ಧೇಹೇ ಅಥವಾ ಶಾಂತೋದಾಂತಹ ಅನ್ನುವ ಮಾತುಗಳಲ್ಲೆಲ್ಲ ಶಾಂತಿ ಅಂದ್ರೆ ಭಗವಂತನ ವಿಷಯದಲ್ಲಿ ಅಚಲವಾದ ಸ್ಥಿತಿ ಇರುವುದು. ಪರಿಪೂರ್ಣವಾದ ವಿಷ್ಣು ಭಕ್ತಿಯಲ್ಲಿ ಮಗ್ನವಾದ ಮನಸ್ಸಿರುವುದು ಅನ್ನುವುದು ಶಾಂತ ಮನಸ್ಕತೆ. ಅದರಲ್ಲೂ ಭಗವಂತನ ಸನ್ನಿಧಾನ ಅಂತ ಎಲ್ಲಿ ಕಂಡ್ರೂ ಅದನ್ನ ಅತ್ಯಂತ ಶ್ರದ್ಧೆಯಿಂದ ಗೌರವಿಸುವ ಮನಸ್ಥಿತಿಯವನು. ರಜೋಗುಣ ಇದೇ ಮನುಷ್ಯನಿಗೆ ಒಂದು ಭಾಗ. ಆದ್ರೆ ವಿಷ್ಣು ಭಕ್ತನಾಗಿ ಬಿಟ್ರೆ, ಶಾಂತ ಸ್ಥಿತಿಗೆ ಹೋದ್ರೆ ಆ ರಜಸ್ಸು ಕೂಡ ಶಾಂತವಾಗ್ಬಿಡುತ್ತೆ. ವಿಷ್ಣು ಭಕ್ತಿಗಿರುವ ತಾಕತ್ತು ಎಂಥೆಂಥ ವಿಪ್ಲವಕಾರಿಯಾದಂತಹ ಭಾವನೆಗಳನ್ನು ಕೂಡ ಅದು ಸುಮ್ಮನಾಗಿಸುತ್ತೆ, ನಾವು ಅದಕ್ಕೆ ಶರಣಾದರೆ. ನನ್ನ ಪ್ರಕಾರನೇ ಎಲ್ಲ ನಡೀಬೇಕು ಅನ್ನುವ ಹಠ ಮಾಡಿದಾಗ ಅದು ದ್ವೇಷದ ಕಡೆಗೆ ತಿರುಗುತ್ತೆ, ಶಾಂತತೆ ಅನ್ನೋದು ಕಳೆದು ಹೋಗುತ್ತೆ. ಹಾಗಾಗಿ ಉಗ್ರ ಸ್ವಭಾವದ ರಜಸ್ಸು
ಯೋಗಿಯ ಪಾಲಿಗೆ ಅದು ಶಾಂತವಾಗುತ್ತೆ. ಯಾಕೆಂದ್ರೆ ಆ ರಜಸ್ಸಿನಿಂದ ಹುಟ್ಟುವ ರಾಗ ಪರಮಾತ್ಮನ ಕಡೆಗೆ ಸಾಗುತ್ತೆ. ಆದ್ರೂ ರಜಸ್ಸಿನ ಒಂದು ದ್ವೇಷ ಅಂತ ಒಂದು ಇದ್ದೇ ಇರುತ್ತಲ್ವಾ, ಅದು ಮನುಷ್ಯನಲ್ಲೇ ಇದೆ, ಅದು ಬಿಟ್ಟು ಹೋಗುದಲ್ಲ. ಅದಕ್ಕೆ ನೋಡಿ, ಕಳೆದ ರಜಸ್ಸು ಅಂತ ಹೇಳಿಲ್ಲ, ಶಾಂತವಾದ ರಜಸ್ಸು ಅಂದ್ರು. ಯಾಕೆಂದ್ರೆ ಅದು ಇನ್ಬಿಲ್ಟ್ ಆಗಿ ಸ್ವಲ್ಪ ಇರುತ್ತೆ. ಪ್ರಭಾವದಿಂದ, ಶರೀರದಿಂದ ಬಂದದ್ದು, ಜೆನೆಟಿಕಲ್ ಫೋರ್ಸ್ನಿಂದ ಕಂಡದ್ದು, ಅದು ಸ್ವಲ್ಪ ಹೊರಗಿನಿಂದ ಹೊರಗೆ ಕಳೆದು ಹೋಗ್ಬೋದು. ಆದ್ರೆ ಜೀವದ ಒಳಗೆ ಇರುವ ಸತ್ವರಜಸ್ ತಮಸ್ಸು ಅನ್ನೋದು, ಸಾತ್ವಿಕನಾದ್ರೂ ಅವನಲ್ಲಿ ರಜಸ್ಸು ತಮಸ್ಸುಗಳ ಒಂದಿಷ್ಟು ಅನುಪಾತದ ಗುಣಗಳು ಕೆಲಸ ಮಾಡಿಯೇ ಮಾಡುತ್ತೆ. ಆಗ ಆ ರಜಸ್ಸಿಗೇನ್ ಕೆಲಸ ಅಂದ್ರೆ, ಭಗವಂತನನ್ನ ವಿರೋಧಿಸುವವರನ್ನ ದ್ವೇಷಿಸುವ ಗುಣದಿಂದ ಅದು ಕೂತಿರುತ್ತೆ. ದ್ವೇಷಿಸುವುದು ಅಂದ್ರೆ ಅವರನ್ನ ತಿರಸ್ಕರಿಸುವುದಷ್ಟೇ. ಅವರ ವಿರುದ್ಧ ಧರ್ಮಯುದ್ಧ ಮಾಡಬೇಕಾದಾಗ ಆ ರಜಸ್ಸು ಸರಿಯಾಗಿ ಕೆಲಸ ಮಾಡಬೇಕು. ಆದ್ರೆ ಪರಮಾತ್ಮನ ಎದುರಿಗೆ ಅದು ತನ್ನ ಬಾಲ ಬಿಚ್ಚಲ್ಲ, ಸುಮ್ಮನೆ ಇರುತ್ತೆ. ಸಾತ್ವಿಕತೆಗೆ ಸಪೋರ್ಟ್ ಮಾಡಿ ಆ ಗುಣ ಕೆಲಸ ಮಾಡಿದಾಗ ಶಾಂತ ರಜಸ್ಕತೆ ಅನ್ನೋದು ಆಗ್ಲೂ ಇದೆ. ರಜಸ್ಸು ಶಾಂತವಾಗುವುದು ಅಂದ್ರೆ ಇರುತ್ತೆ, ಅದು ಒಳ್ಳೆ ಕೆಲಸಕ್ಕೆ ಮಾತ್ರ ಉಪಯೋಗ ಆಗುತ್ತೆ. ಕತ್ತಿ, ಕುಡುಗೋಲು, ಅದು ಶಾಂತ ರಜಸ್ಕತೆ ಅಂತಂದ್ರೆ ತೆಂಗಿನಕಾಯಿ ಹೊಡಿಲಿಕ್ಕೆ ಇತ್ಯಾದಿಗಳಿಗೆ ಅಥವಾ ಏನೋ ಅಗತ್ಯ ಸಂಗತಿಗಳನ್ನ ಭಗವಂತನ ಕಾರ್ಯಗಳಿಗಾಗಿ ಬಳಸಿದಾಗ ಕತ್ತಿಯಿಂದ ಯಾವತ್ತೂ ಅಪಾಯ ಇಲ್ಲ. ಎಚ್ಚರವುಳ್ಳ ಕೈಯಲ್ಲಿದ್ದರೆ ಕತ್ತಿ ಹಾನಿ ಮಾಡಲ್ಲ. ಎಚ್ಚರ ತಪ್ಪಿದವನ ಕೈಯಲ್ಲಿ ಕತ್ತಿ ಇದ್ರೆ ಅದು ಯಾವತ್ತಿಗೂ ಭಯವನ್ನೇ ಹುಟ್ಟಿಸುತ್ತೆ. ಅಂದ್ರೆ ರಜೋಗುಣ ಸಮಾಧಾನಕ್ಕೆ ಬಂತು, ಶಾಂತವಾಗಿ ಸಹಕರಿಸಲಿಕ್ಕೆ ಶುರು ಮಾಡಿತು. ಆದರೆ ಈ ತಮಸ್ಸಿನ ಪ್ರಾಬ್ಲಮ್ ಇದೆಯಲ್ಲ, ಅದು ಅಷ್ಟು ಸುಲಭದಲ್ಲಿ ಹೋಗುದಿಲ್ಲ. ಅಕಲ್ಮಷಂ, ಧೂಳಿಲ್ಲದಂತೆ. ಅಲ್ಲೂ ಅದೇ ಅರ್ಥ ಅನ್ಸುತ್ತೆ ಒಂದೊಂದ್ ಸರ್ತಿ ಕೃಷ್ಣನಿಗೆ. ಕಲ್ಮಶ ಅಂದ್ರೆ ಮತ್ತೆ ಧೂಳು, ರಜಸ್ಸು ಅಂದ್ರೂ ಧೂಳು. ಶಾಂತ ರಜಸ್ಕತೆ ಒಂದು ಕಡೆ ಅಂದ್ರೆ ಎರಡೂ ಧೂಳೆ, ತಮಸ್ಸು ಧೂಳೆ, ರಜಸ್ಸು ಧೂಳೆ. ಆದ್ರೆ ಧೂಳು ಅನ್ನುವ ಶಬ್ದ ರಜಸ್ಸು ಅಂತ ಇರುವುದರಿಂದಾಗಿ ಎರಡಕ್ಕೂ ಸಮಾನವಾದ ಅರ್ಥ ಅಂತ ಅನ್ಸುತ್ತೆ. ಅದಕ್ಕೆ ಗುಣದ ಪರವಾದ ಚಿಂತನೆ ಮಾಡಿದಾಗ ಅವನಿಗೆ ಭೌತಿಕ ಸುಖಕ್ಕಿಂತ ಮಿಗಿಲಾದ ಸುಖ ಸಿಗ್ಲಿಕ್ಕೆ ಬೇಕಾದ ಎಲ್ಲ ಅರ್ಹತೆಗಳು ಕೂಡ ಲಭ್ಯವಾಗುತ್ತೆ ಅನ್ನೋದಕ್ಕೋಸ್ಕರ ಅಕಲ್ಮಶ ಶಾಂತರಜಸ ಅಂತ ಎರಡೂ ಮುಖಗಳಿಂದ ಆತನ ಶುದ್ಧಿಯನ್ನ ಪ್ರತಿಪಾದಿಸಿದ್ರು. ಏನಾಗುತ್ತೆ ಅದರಿಂದ? ಉತ್ತಮ ಸುಖಂ ಉಪೈತಿ. ಏನು ಉತ್ತಮ ಸುಖ ಅಂದ್ರೆ, ಒಬ್ಬ ಸಾಧಕ ಅನುಭವಿಸಿದ ಭೌತಿಕ ಸುಖಕ್ಕಿಂತ ಅತ್ಯಂತ ವಿಶಿಷ್ಟವಾದ ಸುಖ, ಅದು ಉತ್ತಮ ಸುಖ. ಉತ್ತಮ ಸುಖ ಅನ್ನೋದು ಎಲ್ಲಿದೆ ಅಂದ್ರೆ ಸ್ವರೂಪದಲ್ಲಿದೆ. ಈಗ ಕಣ್ಣು, ಮೂಗು, ಬಾಯಿ ಇತ್ಯಾದಿ ಇಂದ್ರಿಯಗಳಿಂದ ಅನುಭವಿಸಿದ ಸುಖ ಒಂದು ಬಗೆಯದ್ದು, ಅದರಿಂದ ಅನುಭವಿಸಿದ್ದನ್ನು ನಾವು ನೋಡಿದ್ದೇವೆ. ಆದ್ರೆ ಅದಕ್ಕಿಂತಲೂ ಉತ್ತಮ ಅಂತ ಗೊತ್ತಾದಾಗ ಮಾತ್ರ ನಾವು ಲೋಕದಲ್ಲಿ ಹಾಲು ಕುಡಿದಾಗ ಆದ ಸುಖವೋ ಅಥವಾ ಏನೋ ಒಂದು ವಸ್ತುವನ್ನ ಮುದ್ದಾಡಿದ್ರ ಸುಖವೋ, ಹೂವನ್ನು ಮುಡಿದ ಸುಖವೋ, ಏನೇನೋ ಇರುತ್ತೆ. ಒಳ್ಳೆ ಪದಾರ್ಥಗಳನ್ನ ಚಪ್ಪರಿಸಿದ ಸುಖ, ಈ ಎಲ್ಲ ಸುಖಕ್ಕಿಂತ ಅದು ಮಿಗಿಲಾದದ್ದು ಅಂತ ಅವನಿಗೆ ಗೊತ್ತಾಗುತ್ತೆ. ಉಪೈತಿ, ಹೊಂದುತ್ತಾನೆ. ಉಪರಿಯೇತಿ, ಎತ್ತರದಿಂದ ಹೊಂದುತ್ತಾನೆ. ಅಂದ್ರೆ ಚೀಪ್ ಆಗಿ ಯೋಚನೆ ಮಾಡಲ್ಲ ಅವನು, ಅದರ ನಿಜವಾದ ಸಾರ ಏನು ಅನ್ನೋದನ್ನ ತಿಳ್ಕೊಳ್ಳುತ್ತಾನೆ. ಹಿ ಅನ್ನುವ ಶಬ್ದ ಅದು ಪ್ರಸಿದ್ಧಿವಾಚಕ. ಉಪೈತಿ ಶಾಂತರಜಸಂ
ಬ್ರಹ್ಮಭೂತಮಕಲ್ಮಷಂ. ಪ್ರಶಾಂತ ಮನಸಂ ಹೀನಂ, ಅಲ್ಲಿ ಹಿ ಅನ್ನುವ ಶಬ್ದ ಉಳಿದಿದೆ. ಯೋಗ ಸಿದ್ಧರಿಗೆ ಇದು ಅನುಭವ ಸಿದ್ಧ. ಶಾಂತರಜಸ್ಕತೆ ಅನ್ನೋದು ಎಷ್ಟು ಉಪಕಾರಕ, ಅಕಲ್ಮಶತೆ ಅನ್ನೋದು ಎಷ್ಟು ಸಾಧಕ ಅನ್ನೋದು ಅವರಿಗೆ ಬಹಳ ಪ್ರಸಿದ್ಧ. ಸ್ವತಃ ಅರ್ಜುನನು ಕೂಡ ಈ ಎಲ್ಲ ಹಂತಗಳನ್ನು ದಾಟಿಯೇ ಬಂದದ್ದು. ನಮಗೆ ಒಬ್ಬರಿಗೆ ಅನುಭವ ಆಗ್ಲಿಲ್ಲ ಅಂತ ನಾವು ಅದನ್ನ ಇಲ್ಲ ಅಂತ ಮಾತಾಡಿದ್ರೆ ನಮ್ಮ ಯೋಗ ಸಾಧನೆಯಲ್ಲಿ ನಾವಿನ್ನೂ ಪಳಗಿಲ್ಲ ಅಂತ ಅರ್ಥ. ಅದಕ್ಕೆ ಹಿಂದೆ ಒಂದು ಮಾತು ಹೇಳಿದ್ದು, ನಿಶ್ಚಯೇನ ಯೋಕ್ತವ್ಯ. ಏನೂ ಮಾಡದೆ ಸುಮ್ನೆ ಒಂದಿಷ್ಟು ಹೊತ್ತು ಕೂತು ಬಿಟ್ರೆ ಯೋಗ ಆಗುತ್ತೆ ಅಂತ ಏನೇನು ಇವತ್ತು ಕೂಡಿಸ್ತಾರೆ. ದಿನದ 24 ಗಂಟೆಯಲ್ಲಿ ಅರ್ಧ ಗಂಟೆ ಕೂಡುವ ಯೋಗ, ಆ 23.5 ಗಂಟೆಯಲ್ಲಿ ಏನ್ ಮಾಡ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡು. ಚಿನ್ಮುದ್ರೆ ಹಿಡ್ಕೊಂಡು ಮೆತ್ತನೆಯ ಬಟ್ಟೆಯನ್ನು ಹಾಸಿ ಕೂತು ಬಿಟ್ಟ ತಕ್ಷಣ ಭಗವಂತ ಒಲಿಯುವುದಿಲ್ಲ. ಮತ್ತೆ ಮತ್ತೆ ಮಾಡ್ತಾ ಇರಬೇಕು. ತನಗೆ ತಿಳಿದ ಸಂಗತಿಯನ್ನ ಹೊರಗಿನ ಪ್ರಪಂಚದ ಆಚೆಗೆ ಎಲ್ಲಿದೆ ಅಂತ ಹುಡುಕ್ಬೇಕು. ಹುಳುಕುಗಳು ಏನೇನಿದೆ ಅಂತ ಹುಡುಕಿ ತೆಗೆದು ಹಾಕಬೇಕು. ದಾರಿಯುದ್ದಕ್ಕೂ ಒಳಿತನ ಕೆಲಸಕ್ಕಾಗಿ ಹೀಗಳೆದ ಮಂದಿಯ ಮಾತುಗಳನ್ನು ತಿರಸ್ಕರಿಸಬೇಕು. ಎಷ್ಟಿದೆ ಒಳಗಿನಿಂದ ನಮ್ಮನ್ನ ನಾವು ತಿದ್ದಿಕೊಳ್ಳಿಕ್ಕೆ. ಕುರುಡು ವಾದಗಳಿಂದ ಎಷ್ಟೋ ಸರ್ತಿ ನಮಗೆ ಕಣ್ಮುಚ್ಕೊಂಡು ಕೂತ್ರೆ ಎಲ್ಲ ಸಿಗುತ್ತಾ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಹೇಳುವವರೇ ಬಹಳಷ್ಟು ಕಾಣ್ತಾ ಇರ್ತಾರೆ. ಅಂಥವರ ಮಾತುಗಳಿಗೆ ನಾವು ಯಾವತ್ತು ಬಲಿಯಾಗಬಾರ್ದು. ಹಾಗಾಗಿ ನೀನು ಮಾಡಿ ನೋಡು, ನಿನಗೆ ಅನುಭವಕ್ಕೆ ಬರುತ್ತೆ ಅಂತ ಹೇಳಲಿಕ್ಕೆ ಇದು ಬಹಳ ಪ್ರಸಿದ್ಧ. ಅವರೆಲ್ಲ ಮಾತಾಡಿದವರು ಯಾರೂ ಕೂಡ ಇದರ ಸುಖವನ್ನು ಅನುಭವಿಸಿದವರಲ್ಲ, ಅಥವಾ ಈ ದಾರಿಯಲ್ಲಿ ಸಾಗಿದವರಲ್ಲ, ಈ ಪ್ರಯತ್ನಕ್ಕೆ ತಮ್ಮನ್ನು ಒಡ್ಡಿಕೊಂಡವರಲ್ಲ. ಅವರು ಕೇವಲ ತಮಗೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಬೇರೆಯವರಿಗೂ ಸಿಗಬಾರದು ಅಂತ, ಅಥವಾ ತನಗೆ ಸಿಗುವ ಪ್ರಯತ್ನವನ್ನೇ ಮಾಡದೆ ತಾನು ಕಂಡ ಪ್ರಪಂಚಕ್ಕಿಂತ ಆಚೆ ಏನೂ ಇಲ್ಲ ಅಂತ ಅದನ್ನೇ ನಂಬಿ ಉಳಿದವರಿಗೂ ಅದನ್ನೇ ನಂಬಿಸ್ಲಿಕ್ಕೋಸ್ಕರ ಅವ್ರಿಗೆ ಸಿಕ್ಕಿಬಿಟ್ರೆ, ಉದ್ಧಾರ ಆಗಿಬಿಟ್ರೆ ಅವರು ನಮ್ಗಿಂತ ಹೆಚ್ಚು ಸುಖವಾಗಿ ಬಿಡ್ತಾರಲ್ಲ ಅನ್ನುವ ಕಾರಣಕ್ಕೆ ಅದನ್ನು ವಿರೋಧಿಸುವ ಕೆಲಸಗಳನ್ನ ಬದುಕಿನುದ್ದಕ್ಕೂ ಬೇಸರವಿಲ್ಲದೆ ಮಾಡ್ತಿರ್ತಾರೆ. ಆ ದಾರಿಯ ಬ್ಯಾಡ್ ವೈಬ್ರೇಷನ್ಗಳನ್ನು ಕೂಡ ಕಳ್ಕೊಂಡು ಮುಂದೆ ಸಾಗಿದವನಿಗೆ ಉಪೈತಿ, ಆ ಉತ್ತಮ ಸುಖವನ್ನು ಹೊಂದಿಯೇ ಹೊಂದುತ್ತಾನೆ. ಇಂಥ ಯೋಗ ಸಾಧಕನಿಗೆ ಮಾತ್ರ ಮನಸ್ಸು ಅವನ ವಶಕ್ಕೆ ಬರುತ್ತೆ. ಆ ಮನಸ್ಸಿನಲ್ಲಿ ಭಗವಂತ ಸದಾ ಕೂಡ್ತಾನೆ. ಸತ್ವರಜಸ್ಸು ತಮಸ್ಸುಗಳು ಕೂಡ ಅವನ ಹದ್ದುಬಸ್ತಿಗೆ ಬರುತ್ತೆ. ಅದರಲ್ಲೂ ರಜಸ್ಸು ತಮಸ್ಸು ಅವನನ್ನ ಮೀರಿ ಹೋಗದೆ ಅವನಿಗೆ ಸಹಕಾರಿಯಾಗಿ ನಿಲ್ಲತ್ತೆ. ಯಾರು ಈ ರೀತಿ ರಜಸ್ಸು ತಮಸ್ಸುಗಳನ್ನು ಮೀರಿ ನಿಲ್ತಾನೋ, ಭಗವಂತನನ್ನು ಹೊತ್ತುಕೊಳ್ತಾನೋ, ಅವನನ್ನು ಮಾತ್ರ ಏನಂ ಹಿ ಉತ್ತಮಂ ಸುಖಂ ಉಪೈತಿ. ಹೊರಗೆ ಈ ಕಣ್ಣಿಗೆ ಏನು ಇದೆಲ್ಲ ಕಾಣೋದೇ ಇಲ್ಲ. ಅದು ಒಳಗಿನ ಪ್ರಪಂಚದಿಂದ ಸತ್ಯವನ್ನ ಹುಡುಕಬೇಕಾದ ದಾರಿ ಅದು. ಹಾಗಾಗಿ ಉದ್ವೇಗಗೊಳ್ಳದೆ ಸಮಾಧಾನ ಚಿತ್ತನಾದ, ಸದಾ ವೈಷ್ಣವ ಸಿದ್ಧಾಂತದಲ್ಲಿ ಅಚಲವಾದ ಮನಸ್ಸುಳ್ಳವನಾಗಿ, ಎಷ್ಟು ಶಬ್ದ ನೋಡಿ, ಪ್ರಶಾಂತ ಮನಸಂ, ಪ್ರಶಾಂತ ಮನಸಂ ಶಾಂತರಜಸಂ.
ಉದ್ವೇಗಕ್ಕೊಳಗಾಗಿ ಏನೇನೋ ಮಾಡುವಂಥದ್ದು, ಅದನ್ನು ದೂರೀಕರಿಸಿ ರಜೋಗುಣದ ಪ್ರಭಾವದಿಂದ ಧೂಳು ಕವಿಯದಂತೆ ಸ್ವಚ್ಛವಾದ ಕಣ್ಣಿನಿಂದ ಕೂಡಿದ ತಮೋಗುಣದ ಕೊಳೆಯಿಂದ ಪಾರಾದ ಅಥವಾ ಕೊಳೆಯನ್ನು ತೊಳೆದುಕೊಂಡ ಪರಮಾತ್ಮನಲ್ಲಿ ಮನಸ್ಸನ್ನು ನೆಲೆಗೊಳಿಸಿದ ಏನಂ ಈ ಯೋಗಿಯನ್ನು ಉತ್ತಮಂ, ಇದಕ್ಕಿಂತ ಉತ್ತಮವಾದದ್ದು ಮತ್ತೊಂದಿಲ್ಲ. ಉತ್ತಮ ಅಂತ ಹೇಳಬೇಕಷ್ಟೇ. ಅದು ಉತ್ತಮ ಶಬ್ದದ್ದೇ. ಆದ್ರಿಂದಾಗಿ ಉತ್ತಮಂ ಸುಖಂ, ಆನಂದವನ್ನು ಉಪೈತಿ ಹೊಂದುತ್ತಾನೆ, ಅಥವಾ ಸುಖವು ಆತನನ್ನು ಹೊಂದುತ್ತದೆ. ಒಳಗೆ ಇದ್ದದ್ದು ಹೊಂದುವುದು ಅಂದ್ರೆ ಮುಚ್ಚಿಟ್ಟಿದ್ದೇನಿತ್ತೋ ಅದು ತೆರೆದುಕೊಳ್ಳುತ್ತೆ. ಇಷ್ಟು ದಿವಸ ಇತ್ತು ಅಂತ ಗೊತ್ತಿರಲಿಲ್ಲ, ಅಥವಾ ಗೊತ್ತಿದ್ರು ಅದನ್ನು ತೆಗಿಲಿಕ್ಕೆ ಬಂದಿರಲಿಲ್ಲ. ಇವತ್ತು ತೆಗಿಲಿಕ್ಕೆ ಬಂತು, ಆ ಪ್ರಯತ್ನ ಯಶಸ್ವಿಯಾಗಿ ನಡೆಯಿತು, ಫಲ ಅನುಭವಿಸ್ಲಿಕ್ಕೆ ಸಿಕ್ಕಿತು ಅಂತ ಇಷ್ಟು ಅಂಶವನ್ನ ಈ ಪದ್ಯದಲ್ಲಿ ಕೃಷ್ಣ ನಮಗೆ ಬಿಡಿಸಿ ಹೇಳಿದ್ದಾನೆ. ತುಂಬಾ ಅದ್ಭುತವಾದ ಮಾತು, ತುಂಬಾ ಸಮಾಧಾನಕರವಾದ ಮಾತು. ಏವಂ ಯುಂಜನ್ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಏವಂ ಯುಂಜನ್ ಸದಾ ಆತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಂ ಅಶ್ನುತೆ. ಹೀಗೆ ಯಾವಾಗಲೂ ಮನಸ್ಸನ್ನು ತನಗೆ ಅತ್ಯಂತ ಹತ್ತಿರದ ಗೆಳೆಯನಾದ ಭಗವಂತನಲ್ಲಿ ಇರಿಸಿ ಒಳಗೊಳಗೆ ಸೇರಿಕೊಂಡ, ಕೈ ಹಾಕಿದ್ರೂ ಸಿಗದ, ಮನಸ್ಸಿಗೆ ಕಾಣುವ ಎಲ್ಲ ಬೇಡದ ಸಂಗತಿಗಳನ್ನು ಗುಡಿಸಿ ಹಾಕಿದ ಯೋಗಿ ನಿಜವಾಗಿಯೂ ಭಗವದ್ ಅನುಭವವನ್ನ ಸ್ವೀಕರಿಸಿ ಯಾರಿಗೂ ಲೋಕದಲ್ಲಿ ಸುಲಭವಾಗಿ ಸಿಗದ ಅತ್ಯಂತ ಸುಖಂ, ಅದು ಆತ್ಯಂತಿಕ ಸುಖ ಅಂದ್ರೆ ಇದರ ಮೇಲೆ ಮತ್ತೊಂದು ಸುಖ ಇಲ್ಲ. ಅದು ಸುಖ ಅನುಭವಿಸಿದ ಮೇಲೆ ಮತ್ತೆ ಅದಕ್ಕಿಂತ ಮೇಲಿನ ಸುಖ ಬೇಕು ಅಂತ ಅನ್ನಿಸುವುದಿಲ್ಲ. ಈ ಲೋಕದಲ್ಲಿ ಏನೇ ಸುಖ ಅನುಭವಿಸಿದ್ರು ಇದರ ನೆಕ್ಸ್ಟ್ ಲೆವೆಲ್ ಏನು, ಅದೇನ್ ಬೇಕು. ಈಗ ಆಟ ಆಡುವವರಿಗೆ ಆ ಲೆವೆಲ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ ಆಟ ಏನು ಅಂತ ಹುಡುಕಿಸ್ತಾ ಇರುತ್ತೆ. ಆದ್ರೆ ಈ ಆನಂದ ಮಾತ್ರ ಸ್ವರೂಪಭೂತವಾದದ್ದಾದ್ರಿಂದ ಅಲ್ಲಿಗೆ ಅದು ಎಂಡ್ ಅಂದ್ರೆ ತೃಪ್ತಿ ಮುಗೀತು ಅಂತ ಅನ್ಸಿ ಅಯ್ಯ ಇಷ್ಟೇನಾ ಅನ್ನೋದಲ್ಲ. ಇದು ಸಿಕ್ಕಿತು ಅಂತಂದ್ಮೇಲೆ ಉಳಿದದ್ದೆಲ್ಲ ಅವನಿಗೆ ಅತ್ಯಂತ ಸಹಜವಾಗಿ ಇದರ ಮುಂದೆ ಏನೂ ಅಲ್ಲ ಅಂತ ಅನ್ಸಿ ಅದರಲ್ಲೇ ಮೈ ಮರೆತು ಹೋಗ್ತಾನೆ. ಅಂಥ ಸುಖವನ್ನ ಭಗವಂತ ಆ ಜೀವನಿಗೆ ಕೊಡ್ತಾನೆ ಕೂಡ. ಇದು ಈ ಶ್ಲೋಕದ ಒಟ್ಟು ಭಾವ. ಇದಕ್ಕೆ ಆಚಾರ್ಯರ ಮಾತು ಸ್ವಲ್ಪ ಇದೆ ಯೋಚಿಸಬೇಕಾಗಿ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದನ್ನೇ ಈ ಶ್ಲೋಕದಲ್ಲಿ ಹೆಚ್ಚು ಬಿಡಿಸಿ ಹೇಳಿದ್ದು. ಹಾಗೆ ನೋಡಿದ್ರೆ ಎಲ್ಲವೂ ಹಾಗೆ ಇದೆ. ವಿಗತ ಕಲ್ಮಷಃ ಆತ್ಮಾನಂ ಯುಂಜನ್ ಬ್ರಹ್ಮ ಸಂಸ್ಪರ್ಶಂ ಸುಖಂ ಅಶ್ನುತೆ. ಆದ್ರೆ ಅದಷ್ಟರಲ್ಲಿ ಮುಗಿಲಿಲ್ಲ, ಇನ್ನೊಂಚೂರು ಏವಂ ಯುಂಜನ್ ಅನ್ನುವ ಮಾತಿನಲ್ಲಿ ಉಪೈತಿ ಅಂತ ಹೊಂದಿದ ವಿಷಯವನ್ನ ಮತ್ತೆ ದೃಢಗೊಳಿಸ್ಲಿಕ್ಕೋಸ್ಕರ ಈ ಮಾತನ್ನ ಹೇಳ್ತಿದ್ದಾನೆ, ಮುಂದುವರಿಸ್ತಾ ಇದ್ದಾನೆ ಅದೇ ಮಾತನ್ನ. ಏವಂ ಯುಂಜನ್ ಅನ್ನುವಲ್ಲಿ ಯುಂಜನ್ ಏವಂ ಅಂತ ಕೆಲವರು ಪಾಠ ಇದೆ. ಏವಂ ಯುಂಜನ್ ಅನ್ನೋದು ಕೂಡ ಶ್ಲೋಕದಲ್ಲಿ ಅರ್ಥದಲ್ಲಿ ಏನು ವ್ಯತ್ಯಾಸ ಇಲ್ಲದೆ ಹೋದ್ರು ಪಾಠ ಯಾವುದು ಏನೋ ವ್ಯತ್ಯಾಸ ಇರುತ್ತೆ. ಕೆಲವೊಂದ್ಸರ್ತಿ ನಮ್ಗೆ ಅದ್ ಮೇಲ್ನೋಟ ಗೊತ್ತಾಗಲ್ಲ. ಸೀತೆಯನ್ನು ಹುಡುಕಿದ್ದೇನೆ ಅಂತ ಹೇಳುವುದಕ್ಕೂ, ಸೀತೆಯನ್ನು ಹುಡುಕಿದೆ ಸಿಕ್ಕಿದಳು ಅಂತ ಹೇಳುವುದಕ್ಕೂ, ಸಿಕ್ಕಿದಳು ಸೀತೆಯನ್ನು ಹುಡುಕಿಟ್ಟಿದ್ದೇನೆ ಅಂತ ಹೇಳಿದ್ರೆ ಆಗ ಸ್ವಲ್ಪ
ಒಂದು ಕ್ಷಣದ ವ್ಯತ್ಯಾಸದಲ್ಲಿ ಪ್ರತಿಫಲದ ಬಗ್ಗೆ ಡೌಟ್ ಬರುವ ಅಥವಾ ಡೌಟ್ ಕೇಳಿದ ತಕ್ಷಣ ಕ್ಲಿಯರ್ ಆಗುವ ಸ್ಥಿತಿಯನ್ನು ನಾವು ನೋಡ್ತೇವೆ. ಹಾಗೆಯೇ ಹಿಂದೆ ಹೇಳಿದ ಹಾಗೆ ಯುಕ್ತ ಆಸೀತ ಮತ್ಪರಃ ಯೋಗಿ ಯುಂಜೀತ ಸತತಂ ಅನ್ನುವ ಆ ಎಲ್ಲ ಮಾತುಗಳಲ್ಲಿ ಭಗವಂತನ ಎಚ್ಚರವನ್ನ ಹೇಳಿದ್ದಾರೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ತತ್ರೈಕಾಗ್ರಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಈ ಎಲ್ಲ ಮಾತುಗಳಲ್ಲಿ ಯುಂಜನ್ ಯುಂಜನ್ ಅನ್ನುವ ಶಬ್ದವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೃಷ್ಣ ಸಮಾಧಿ ಸ್ಥಿತಿಯಲ್ಲಿ ಭಗವಂತನಲ್ಲಿ ನೆಲೆಗೊಳಿಸುವ ಬಗ್ಗೆ ಮನಸ್ಸಿಗೆ ಹೇಳ್ತಾನೆ ಇರಬೇಕು ಅನ್ನುವ ಎಚ್ಚರವನ್ನು ಕೊಟ್ಟಿದ್ದಾನೆ. ಇಲ್ಲಿ ಆತ್ಮ ಅಂದ್ರೆ ಮನಸ್ಸು. ಸಮಾಧಿ ಸ್ಥಿತಿಯಲ್ಲಿ ಬಾಹ್ಯ ಮನಸ್ಸು ಏನು ಕೆಲಸ ಮಾಡಲ್ಲ. ಬಾಹ್ಯ ಸ್ಥಿತಿ ಅನ್ನೋದು ಹೊರಗಿನ ಇಂದ್ರಿಯಗಳ ಜೊತೆಗಿನ ಸಂಬಂಧ. ಸಮಾಧಿ ಸ್ಥಿತಿ ಅನ್ನೋದು ಒಳಗಿನ ಇಂದ್ರಿಯಗಳ ಸಂಬಂಧ. ಅದಕ್ಕೆ ಆತ್ಮಸ್ವರೂಪವಾದ ಮನಸ್ಸೇ ಅಲ್ಲಿ ಕೆಲಸ ಮಾಡುವುದಾದ್ರಿಂದಾಗಿ ಸದಾ ಆತ್ಮಾನಂ ಅನ್ನುವ ಶಬ್ದ ಬಳಸಿದ್ದಾರೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ. ಅದು ಆತ್ಮನದ್ದೇ ಮನಸ್ಸು ಅನ್ನುವ ಕಾರಣಕ್ಕಾಗಿ. ಅದು ಆತ್ಮವೂ ಹೌದು, ಮನಸ್ಸು ಹೌದು. ಆತ್ಮನದ್ದೇ ಮನಸ್ಸು ಆದ್ರಿಂದಾಗಿ ಆ ಮೂಲ ಶಬ್ದದಿಂದಲೇನೆ ವಿವರವನ್ನ ಕೊಟ್ಟಿದ್ದಾರೆ. ಯೋಗ ಸಾಧಕನಾಗಿದ್ದ ವ್ಯಕ್ತಿ ಭಗವಂತನನ್ನ ಕಂಡ್ರೆ ಯೋಗ ಸಿದ್ಧನಾಗ್ತಾನೆ. ಅದಕ್ಕೆ ಯೋಗಿ ಅಂತ ಶಬ್ದ ಬಳಸಿದ್ರು. ಯೋಗಿ ವಿಗತ ಕಲ್ಮಶಃ. ಬ್ರಹ್ಮ ಸಾಕ್ಷಾತ್ಕಾರದಿಂದ ಪಾಪ ಸುಟ್ಟು ಭಸ್ಮವಾಗಿ ಹೋಗುತ್ತೆ. ಆ ಭಸ್ಮನೂ ಸಿಗುವುದಿಲ್ಲ. ಪ್ರಾರಬ್ಧ ಕರ್ಮ ಮಾತ್ರ ಅದು ಅನುಭವಿಸದೆ ಪೂರ್ಣ ಮುಗಿಯುವುದು. ಶಾಂತಚಿಸ್ಕತೆ ಎನ್ನುವುದು ಹೇಳಿದ್ದನ್ನೇ ಮತ್ತೆ ಮುಂದೆ ಶಾಂತ ಸ್ಥಿತಿಯ ತಮಸ್ಸು ಕೂಡ ಉಲ್ಲೇಖಗೊಂಡಿತು. ಹಾಗಾಗಿ ಉತ್ತಮಂ ಸುಖಂ ಉಪೈತಿ ಅಂತ ಹಿಂದೆ ಏನ್ ಮಾತು ಬಂದಿತ್ತು ಅದನ್ನೇ ಮತ್ತೆ ಅತ್ಯಂತಂ ಸುಖಮಶ್ನುತೆ ಅನ್ನುವ ಶಬ್ದದಿಂದ ಹೇಳಿದ್ರು. ಅಂದ್ರೆ ಉತ್ತಮ ಸುಖ ಅಂದಾಗ ಇದರ ಮೇಲೆ ಮತ್ತೆ ಇದಕ್ಕಿಂತ ಉತ್ತಮವಾದದ್ದು ಇದೆಯೋ ಅನ್ನುವ ಡೌಟ್ ಬರಬಾರದು. ಯಾಕೆಂದ್ರೆ ಕೆಲವರಿಗೆ ಇದರ ಮೇಲೆ ಮತ್ತೊಂದು ಉಪಾಸನೆಯ ಮುಖವನ್ನ ಕೆಲವರು ಹೇಳುವುದುಂಟು. ಇದು ಒಂದು ಲೋಕದ ವಿಷಯದಲ್ಲಿ ಸಿಗುವ ಸುಖ. ಇದ್ರ ಮೇಲೊಂದು ಏನೂ ಇಲ್ಲದ ಒಂದು ನಿರ್ವಾಣ ಸ್ಥಿತಿ ಇದೆ ಅಂತೆಲ್ಲ ಒಂದು ಮಾತಿನ ಮಂಟಪವನ್ನು ಕಟ್ಟಿ ಅಲ್ಲಿ ಕೂಡಿಸ್ತಾರೆ. ಆದರೆ ಆ ಅತ್ಯಂತಿಕವಾದ ಸುಖ ಬರುವುದು ಇದೇ ಪರಬ್ರಹ್ಮನನ್ನ ಉಪಾಸಿಸಿದಾಗ ಹೊರತು ಇದಕ್ಕಿಂತ ಮೇಲೆ ಒಬ್ಬ ಏನೂ ಗೊತ್ತಿಲ್ಲದ ಮೂಢ ಒಬ್ಬ ಇದ್ದಾನೆ ಅಂತ ಹೇಳಿದ್ರೆ ಅದನ್ನು ಯಾರೂ ಕೂಡ ಒಪ್ಪಲ್ಲ. ಶಾಸ್ತ್ರೀಯವಾಗಿ ಯಾರಿಗೂ ಅದರ ಅಭಿಪ್ರಾಯ ಸಹ್ಯ ಅಂತ ಅನಿಸೋದಿಲ್ಲ. ಅದ್ನಾಗೆ ಸುಖಮುಪೈತಿ ಅಂದ್ರೆ ಅಕಸ್ಮಾತು ಹೊರಗಿನಿಂದ ಏನೋ ತಿಂದು ಉಂಡು ಬಂದ ಸುಖ ಅಂತ ಅನ್ನಿಸಬಹುದು. ಅದಕ್ಕೋಸ್ಕರ ಇಲ್ಲಿ ಆತ್ಯಂತಿಕವಾದ ಸುಖವನ್ನು ಅನುಭವಿಸ್ತಾನೆ. ಅತ್ಯಂತಂ ಸುಖಮಶ್ನುತೆ. ಅದು ಅಶ್ನುತೆ ಅಂತಂದ್ರೆ ಅಶಭೋಜನೆ. ಪೂರ್ಣ ಪ್ರಮಾಣದಲ್ಲಿ ಸುಖವನ್ನು ಅವನು ಅನುಭವಿಸ್ತಾನೆ. ಅವನೇ ಅನುಭವಿಸ್ತಾನೆ ಅನ್ನೋದಕ್ಕೋಸ್ಕರ ಅಶ್ನುತೆ ಅಂದ್ರು. ಎಷ್ಟು ಗಮನಿಸ್ತಾರೆ. ಅಲ್ಲ ಅಶ್ನಾತಿ ಅಂತ ಆಗ್ಬೇಕಲ್ವ ಲೋಕದಲ್ಲಿ. ಅಂದ್ರೆ ಇದು ಲೋಕದ ಭಾವವನ್ನು ಮೀರಿದ ಶಬ್ದ, ಲೋಕದ ವ್ಯಾಕರಣಕ್ಕೆ ದಕ್ಕದ ಶಬ್ದ. ಅದು ಕೃಷ್ಣ ಪ್ರಯೋಗ ಮಾಡ್ತಾನೆ, ವೇದವ್ಯಾಸರು ಪ್ರಯೋಗ ಮಾಡ್ತಾರೆ ಅಂದ್ರೆ ಅದು ಅವ್ರಿಗೆ ಗೊತ್ತಿದ್ದೇ ಮಾಡ್ತಾರೆ. ನಾವು ಕಲಿತಿರುವ ಯಾವುದೋ ವ್ಯಾಕರಣದ ಪುಟ್ಟ ಸೂತ್ರಗಳಿಂದ ಪರಮಾತ್ಮನ ಅಸ್ತಿತ್ವವನ್ನ, ಅವನ ಪ್ರಯೋಗದ ಪ್ರಾಮಾಣಿಕತೆಯನ್ನು ನಾವು
ಪ್ರಶ್ನಿಸೋ ಹಾಗಿಲ್ಲ ಅಂತ ಪ್ರಶ್ನಿಸಬಾರದು ಅಂತಲ್ಲ. ಪ್ರಶ್ನಿಸಿದ್ಮೇಲೆ ಅದಕ್ಕೆ ಉತ್ತರ ಇದಿದೆ ಅಂತ ಗೊತ್ತಾದ್ರೆ ಆ ಪ್ರಶ್ನೆಗೆ ಅರ್ಥ ಬರುತ್ತೆ. ಆದ್ರೆ ಈ ಅರ್ಥ ಬರದೆ ಅದು ಹಿಂದೆ ಕೆಳ್ಕೊಂಡು ಹೋಯ್ತು, ಇದರಲ್ಲೇನೋ ಸಮಸ್ಯೆ ಇದೆ ಅಂತ ಅನ್ನಿಸಿಬಿಟ್ರೆ ನಾವು ಮೂಲದಿಂದ ಚ್ಯುತರಾಗ್ತೇವೆ. ಆದ್ರಿಂದಾಗಿ ಶಾಸ್ತ್ರದಲ್ಲಿ ಸರ್ವಸ್ಮಾದು ಭಯಂ ಪದಂ, ಎಲ್ಲಾ ಧಾತುಗಳಿಗೂ ಎರಡೂ ತರದ ಧಾತು ಕ್ರಮ ಇದೆ ಅಂತ ಹೇಳಿದ್ದನ್ನ ಮನಸ್ಸಲ್ಲಿಟ್ಟುಕೊಂಡ್ರೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಪರಸ್ಮೈ ಪದದಲ್ಲಿದ್ದದ್ದು ಆತ್ಮನೆ ಪದಕ್ಕೆ ಬರಬಹುದು, ಆತ್ಮನೆ ಪದದಲ್ಲಿದ್ದದ್ದು ಪರಸ್ಮೈ ಪದಕ್ಕೆ ಬರಬಹುದು ಅಂತ. ಹಾಗಾಗಿ ಈ ಅಂಶದಲ್ಲಿ ಭಗವಂತನ ಸ್ಪರ್ಶ ಸುಖ ಬೇಕು ಅನ್ನೋದಕ್ಕೋಸ್ಕರ ಬ್ರಹ್ಮ ಸಂಸ್ಪರ್ಶಂ ಶಬ್ದ ಹಾಕಿದ್ರು. ಅದು ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಅತ್ಯಂತ ಸುಲಭವಾಗಿ ಸಮಾಧಾನದಿಂದ ಪರಮಾತ್ಮನ ಸಂಸ್ಪರ್ಶ ಅನ್ನೋದು ಉಂಟಾದಾಗ ಆತನಿಗೆ ಅತ್ಯಂತ ಸುಖ ಅನ್ನೋದು ಒದಗಿ ಬರುತ್ತೆ ಅಂತ ಇಷ್ಟು ಹೇಳಿದ್ರು. ಮತ್ತೆ ಮುಂದೆ ಅವನಿಗೆ ಯಾವ ರೀತಿಯ ಅನುಭವ ಉಂಟಾಗುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ. ಮತ್ತೆ ನಾಳಿದ್ದು ಈ ಭಾವವನ್ನ, ನಾಳಿದ್ದು ಅಂದ್ರೆ ಸೋಮವಾರ, ಇದರ ಮುಂದುವರೆದ ಭಾಗವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನವ ಅನಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.